ಸಕಲೇಶಪುರ ಬೈಪಾಸ್ನಲ್ಲಿ ಮಣ್ಣು ಕುಸಿದಿದೆ. ಅವೈಜ್ಞಾನಿಕ ಕಾಮಗಾರಿಯೇ ಇದಕ್ಕೆ ಕಾರಣ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳೆದ 7 ವರ್ಷಗಳಿಂದ ಕಾಮಗಾರಿಯನ್ನ ನಡೆಸಿದ್ರೂ ಕೂಡ ಅದು ಪರಿಪೂರ್ಣ ಆಗಿಲ್ಲ, ಮಣ್ಣು ಕುಸಿಯಲ್ಪಟ್ಟಿದೆ. ಇನ್ನು ಸಂಪರ್ಕ ಸಾಧ್ಯವೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಬೈಪಾಸ್ ಇದಾಗಿದೆ. ಚತುಷ್ಪಥ ರಸ್ತೆಯಲ್ಲೇ ಈ ರೀತಿ ಮಣ್ಣು ಕುಸಿಯಲ್ಪಟ್ಟಿದೆ. ಕಳೆದ 7 ವರ್ಷಗಳಿಂದ ಕಾಮಗಾರಿ ಮಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ಮಣ್ಣು ಕುಸಿದಿದೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಸಕಲೇಶಪುರ ಬೈಪಾಸ್ನಲ್ಲಿ ಮಣ್ಣು ಕುಸಿದಿರುವಂತಹ ಘಟನೆ. ವಾಹನ ಸವಾರರಂತೂ ಈಗ ಹೈರಾಣಾಗಿದ್ದಾರೆ. ವಾಹನಗಳನ್ನು ಓಡಾಟ ಮಾಡಲಿಕ್ಕೂ ಕೂಡ ಕಷ್ಟವಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ವಾರದಿಂದ ಉತ್ತಮವಾದಂತಹ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗವಂತಹ ಸಕಲೇಶಪುರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಸಕಲೇಶಪುರ ತಾಲೂಕಿನ ಹಲವೆಡೆ ಭೂಕುಸಿತ ಉಂಟಾಗಿದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ 75 ಹಾಸನ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಹೆದ್ದಾರಿ. ಈ ಹೆದ್ದಾರಿಯನ್ನು ಇತ್ತೀಚೆಗೆ ಸಹ ನಿರ್ಮಾಣ ಮಾಡಲಾಗಿತ್ತು. ಏನೀಗ ಸಕಲೇಶಪುರ ಹೊರವಲಯದ ಬೈಪಾಸ್ ಏನು ಬರುತ್ತೆ, ಇದು ಮಳಲಿ ಸಮೀಪ ಹಾದು ಹೋಗಿರ್ತಕ್ಕಂಥ ಬೈಪಾಸ್. ಈ ಬೈಪಾಸ್ನಲ್ಲಿ ಇದೀಗ ಒಂದು ವಾರದಿಂದ ಸುರಿದಂತಹ ಭಾರಿ ಮಳೆಗೆ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. ರಸ್ತೆಗೆ ಏನು ಬದಿ ಇದೆ ಅದಕ್ಕೆ ಯಾವುದೇ ತಡೆಗೋಡೆಯನ್ನು ಸಹ ನಿರ್ಮಿಸಿಲ್ಲ. ಹಾಗಾಗಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ಇತ್ತೀಚೆಗಷ್ಟೇ ಈ ರಸ್ತೆಯನ್ನು ತೆರೆಯಲಾಗಿತ್ತು. ಚತುಷ್ಪಥ ರಸ್ತೆ ಆಗಿರೋದ್ರಿಂದ ಎರಡೂ ಕಡೆಯಲ್ಲೂ ಸಾಕಷ್ಟು ವಾಹನಗಳು ಪ್ರತಿನಿತ್ಯ ಸಂಚಾರವನ್ನು ಮಾಡ್ತಾಯಿದ್ರು. ಆದರೆ ಈಗ ಭೂಕುಸಿತವಾಗಿದ್ದರಿಂದ ಒಂದೆಡೆ ವಾಹನ ಸಂಚಾರವನ್ನು ನಿಲ್ಲಿಸಲಾಗಿದೆ, ಮತ್ತೊಂದೆಡೆ ಎರಡೂ ಮುಖವಾಗಿ ವಾಹನಗಳು ಚಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಪ್ರತಿನಿತ್ಯವೂ ಸಹ ಮಳೆ ಆಗ್ತಾ ಇರೋದ್ರಿಂದ ದಿನೇ ದಿನೇ ಮಣ್ಣು ಕುಸಿತಾ ಇದೆ. ಆದರೆ ಇದುವರೆಗೂ ಸಹ ಯಾವುದೇ ತಡೆಗೋಡೆಯನ್ನು ಸಹ ನಿರ್ಮಿಸಲು ಇದು ಪ್ರಮುಖವಾದಂತಹ ಮಣ್ಣು ಕುಸಿಯಲು ಕಾರಣವಾಗಿದೆ. ಈಗಾಗಲೇ ಸ್ಥಳದಲ್ಲಿ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಸಹ ಭೇಟಿಯನ್ನು ನೀಡಿದ್ದಾರೆ. ಅಲ್ಲದೆ ಕೆಲವೆಡೆ ಕಾಮಗಾರಿಗಳು ಸಹ ನಡೀತಾ ಇದೆ. ಆದರೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿದ ಇದನ್ನು ತೆರವುಗೊಳಿಸೋದು ಬಹಳ ಕಷ್ಟವಾಗ್ತಾ ಇದೆ. ಯಾಕೆಂದರೆ ಏನು ಕಾಮಗಾರಿ ನಡೆಯುವಾಗ ಮತ್ತಷ್ಟು ಮಣ್ಣು ಕುಸಿಯುವಂಥ ಸಾಧ್ಯತೆ ಇದೆ. ಸಕಲೇಶಪುರ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಭೂಕುಸಿತವು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈಗ ಏನು ರಾಷ್ಟ್ರೀಯ ಹೆದ್ದಾರಿ 75 ಮಳಲಿ ಸಮೀಪ ಬೈಪಾಸ್ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ ಒಂದೆಡೆ ವಾಹನವನ್ನು ನಿಲುಗಡೆ ಮಾಡಲಾಗಿದೆ. ಏನು ಸ್ಥಳದಲ್ಲೇ JCB ಹಾಗೂ ಹೆದ್ದಾರಿ ಇಲಾಖೆ ಕಾಮಗಾರಿಗಳು ಸಹ ಇಲ್ಲಿ ಅಧಿಕಾರಿಗಳು ಬಂದು ಈ ಕಾಮಗಾರಿಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಿರೋದ್ರಿಂದ ಮತ್ತೆ ಭೂಕುಸಿತ ಉಂಟಾಗಿ ಕಾಮಗಾರಿ ಸಹ ಅಡ್ಡ ಆಗ್ತಿದೆ. ಇನ್ನೊಂದೆಡೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಇದರಲ್ಲೂ ಸಹ ಅರ್ಧ ಏನು ಗೇಬ್ರಿಯನ್ ವಾಲನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದು ಸಹ ಸಂಪೂರ್ಣವಾಗಿ ಆಗಿಲ್ಲ. ಹಾಗಾಗಿ ಮೇಲ್ಭಾಗದಲ್ಲಿ ಮತ್ತಷ್ಟು ಮಣ್ಣು ಕುಸಿದು ಕೆಳಕ್ಕೆ ಜಾರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರೆದರೆ ಆ ಭಾಗದಲ್ಲೂ ಸಹ ಭೂಕುಸಿತ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಅದೇ ಭಾಗದಲ್ಲಿ ಇರ್ತಕ್ಕಂಥ ಒಂದೇ ರಸ್ತೆಯಲ್ಲಿ ಎರಡು ಮುಖವಾಗಿ ವಾಹನಗಳು ಚಲಿಸ್ತಾ ಇರ್ತವೆ. ಇಲ್ಲಿ